ನಮಸ್ತೆ ಆತ್ಮೀಯರೇ, ನಾವೀಗ ಮೂಡುಬೆಳ್ಳೆಯ ಮಡಿಕಟ್ಟು ಎಂಬ ಒಂದು ಭಾಗದಲ್ಲಿದ್ದೇವೆ. ಶ್ರೀ ವಿಠಲ ಮತ್ತು ಗೀತಾ ಅವರ ಮನೆಯ ಮುಂದೆ ನಾವು ನಿಂತಿದ್ದೇವೆ. ನಾವು ಈ ಮಾತನ್ನು ದೃಶ್ಯ ಮಾಧ್ಯಮದ ಮೂಲಕ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಲಯನ್ಸ್ ಕ್ಲಬ್ ಮೂಡುಬೆಳ್ಳೆ ಸುಮಾರು 26 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆ, ಶೈಕ್ಷಣಿಕ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದೆ. ಕಳೆದ 2 ವರ್ಷದ ಹಿಂದೆ ಪದ್ಮಪೂಜಾರ್ತಿ ಅಂತ ಅಂಕುದೂರಿನಲ್ಲಿ ಮನೆಯ ಬಗ್ಗೆ ಇದೇ ರೀತಿ ನಾವು ಚಿತ್ರೀಕರಿಸಿದ್ದೆವು. ಆ ಪದ್ಮಪೂಜಾರ್ತಿಯ ಮನೆ ಬಹಳ ಯಶಸ್ವಿಯಾಗಿ ಅಂದಿನ ಲಯನ್ಸ್ ಅಧ್ಯಕ್ಷರು ವಲೇರಿಯನ್ ಅವರನ್ನು, ಅದೇ ರೀತಿ ಜೋಸೆಫ್ ಮಾರ್ಟಿಸ್ ಮತ್ತು ರಾಜೇಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಮನೆ ರಚನೆ ಆಗಿದೆ. ಪದ್ಮಪೂಜಾರ್ತಿ ಅವರ ಮನೆ ರಚನೆ ಆಗಬೇಕಾದ್ರೆ ಬಹಳಷ್ಟು ಸಹೃದಯಿ, ಹೃದಯವಂತ ನಿಮ್ಮಂತಹ ವ್ಯಕ್ತಿಗಳು ಹಲವಾರು ರೂಪದಲ್ಲಿ ಸಹಕರಿಸಿದ್ದಾರೆ. ಅದೇ ರೀತಿ ಈ ಬಾರಿ ನಾವು ವಿಠಲ ಮತ್ತು ಗೀತಾ ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ನಮ್ಮ ಅಧ್ಯಕ್ಷರಾದ ಲಯನ್ ಐವನ್ ಮೆನೇಜರ್ಸ್ರವರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ಕೆ ನಾವು ಕೈ ಇಕ್ಕಿದ್ದೇವೆ. ನೀವು ಈಗಾಗಲೇ ನೋಡಿದ ಹಾಗೆ ಈ ಮನೆಗೆ ಬರುವಂತಹ ರಸ್ತೆ ಸಮರ್ಪಕವಾಗಿಲ್ಲ, ಕಾಲುದಾರಿಯಲ್ಲಿ ಬಂದಿದ್ದೇವೆ. ಮಳೆಗಾಲದಲ್ಲಿ ಭಾಳಷ್ಟು ಹರಿಯುವಂತಹ ನೀರು ಇವರ ಮನೆಯ ಅಂಗಳಕ್ಕೆ ಬರುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಸರ್ಕಾರದಿಂದ ಅವರಿಗೆ ಸ್ಥಳ ಮಂಜೂರಾತಿಯಾಗಿದೆ, ಮನೆಯೂ ಮಂಜೂರಾತಿಯಾಗಿದೆ. ಆದರೆ ಕೇವಲ ಒಂದು ಕೋಣೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ವಿಠಲ ಮತ್ತು ಗೀತಾ ಅವರಿಗೆ 2 ಮಕ್ಕಳು, ಒಬ್ಬ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಇನ್ನೊಬ್ಬಳು ಉಡುಪಿಯಲ್ಲಿ MSW ಕಲಿತಾ ಇದ್ದಾಳೆ. ಪ್ರತಿಭಾನ್ವಿತ ಮಗಳು ಇವರೊಟ್ಟಿಗೆ ವಾಸ ಮಾಡ್ತಾ ಇದ್ದಾರೆ. ಇಂತಹ ಸಣ್ಣ ಮನೆಯಲ್ಲಿ, ಕೇವಲ ಒಂದು ಕೋಣೆಯ ಮನೆಯಲ್ಲಿ ಬಹಳ ಕಷ್ಟಪಟ್ಟು ವಾಸ ಮಾಡ್ತಾ ಇರುವಂತಹ ಈ ಕುಟುಂಬಕ್ಕೆ ಒಂದು ಸುಸಜ್ಜಿತವಾದ ಮನೆ ಬೇಕು ಎಂಬ ನೆಲೆಯಲ್ಲಿ ಲಯನ್ಸ್ ಕ್ಲಬ್ ಮೂಡುಬೆಳ್ಳೆ ನಮ್ಮ ಅಧ್ಯಕ್ಷರ ಸಾರಥ್ಯದಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ಮತ್ತು ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಈ ಒಂದು ವಿಠಲ ಮತ್ತು ಗೀತಾ ಅವರ ಮನೆಯ ಖರ್ಚು ಸುಮಾರು ಈಗಾಗಲೇ ಹೇಳಿದ ಹಾಗೆ 6 ರಿಂದ 7 ಲಕ್ಷ. ಇದರಲ್ಲಿ ಗ್ರಾಮ ಪಂಚಾಯತ್ ಬೆಳ್ಳೆ ಮತ್ತು ಲಯನ್ಸ್ ಕ್ಲಬ್ ಮೂಡುಬೆಳ್ಳೆ ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ಮಗದೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ತಮ್ಮೆಲ್ಲರ ಸಹಕಾರ ಈ ಒಂದು ಮನೆ ಕಟ್ಟಲಿಕ್ಕೆ ಬೇಕು ಅಂತ ಕೇಳ್ತಾ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಲಯನಿಸಂ. ನಮಸ್ಕಾರ. ಬೆಳ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಡಿಕೊಟ್ಟು ಗೀತಾ ಕೋಮು ವಿಠಲ ಇವರ ಮಗಳಾದಂತಹ ಕುಮಾರಿ ಮೇಘ MSW ವಿದ್ಯಾರ್ಥಿನಿ ಮೊನ್ನೆ ಈ ಮಳೆಗಾಲದ ಜೋರು ಮಳೆ ಇರುವಂತಹ ಸಂದರ್ಭದಲ್ಲಿ ಪಂಚಾಯತಿಗೆ ಬಂದು ನಮ್ಮ ಮನೆ ಸೋರ್ತಾ ಇದೆ, ನಮಗೆ ನಿಲ್ಲುವಂಥ ಒಂದು ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಅಂತ ತಮ್ಮ ಅಳಲನ್ನು ತೋಳಿಕೊಂಡರು. ಆಗ ಗ್ರಾಮ ಆಡಳಿತಾಧಿಕಾರಿಯವರಾದಂತಹ ಪ್ರದೀಪ್ ಕುಮಾರ್ ಜೊತೆ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆನಂದ ಕುಲಕರ್ಣಿ, ಅಧ್ಯಕ್ಷರಾದಂತಹ ದಿವ್ಯವಿ ಆಚಾರ್ಯ ಮತ್ತು ನಮ್ಮ ಸಮುದಾಯದ ಕೆಲವು ದಾನಿಗಳ ಜೊತೆಗೆ ನಾವು ಅಲ್ಲಿ ಹೋಗಿ ಭೇಟಿ ನೀಡಿದೆವು. ಭೇಟಿ ನೀಡುವಂಥ ಸಂದರ್ಭದಲ್ಲಿ ಅವರ ಮನೆಯ ಪರಿಸ್ಥಿತಿ ನೋಡುವಾಗ ಯಾರಿಗೂ ಮನ ಕಲುಕುವಂತಿತ್ತು. ಒಂದು 100-150 ಅಡಿ ಚದರ ಅಡಿ ಜಾಗದಲ್ಲಿ ಅಡುಗೆ ಮಾಡುವ ಒಲೆ, ವಿದ್ಯಾಭ್ಯಾಸ ಮಾಡುವಂಥ ಸ್ಟಡಿ ಟೇಬಲ್, ಅವರ ಬಟ್ಟೆ ಒಣಗಿಸುವಿಕೆ, ಮನೆಯ 4 ಮಂದಿ ಅಲ್ಲಿ ಜೀವನ ಮಾಡುವಂಥ ಒಂದು ದುಸ್ಥಿತಿ ನಮ್ಮ ಕಣ್ಣೆದುರಿಗೆ ನೋಡಿ ಎಲ್ಲರಿಗೂ ತುಂಬ ಬೇಸರ ಆಯಿತು. ಇದಕ್ಕೇನಾದರೂ ಪರಿಹಾರ ಮಾಡಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆಯಾಗಿದ್ದು, ನಾವೆಲ್ಲರೂ ಅಲ್ಲಿ ಅದನ್ನು ಅವರಿಗೆ ವ್ಯವಸ್ಥಿತವಾದಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕು ಎನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದಾಗ ಗ್ರಾಮ ಆಡಳಿತಾಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು ಹಾಗೆ ಸ್ಥಳೀಯ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದರು. ಸ್ಥಳೀಯ ದಾನಿಗಳಾದಂಥ ವಲೇರಿಯನ್ ಆಳ್ವ ಲಂಡನ್ ಇವರು ಕೂಡ ನಮ್ಮ ಜೊತೆ ಬಂದಿದ್ದರು. ಅವರು ಹೇಳಿದರು, ಈ ಮನೆ ಕಟ್ಟುವುದಾದರೆ ಅದರ ಸ್ಲ್ಯಾಪಿನ ಖರ್ಚನ್ನು ನಾನು ಭರಿಸ್ತೇನೆ, ಹಾಗೆ ಈ ವಿದ್ಯಾರ್ಥಿನಿಯ ಮುಂದಿನ 1 ವರ್ಷದ ವಿದ್ಯಾರ್ಥಿಯ ಸಂಪೂರ್ಣ ಖರ್ಚನ್ನು ಕೂಡ ನಾನು ಭರಿಸ್ತೇನೆ ಅಂತ ಹೇಳಿ ಅವರಿಗೆ ಒಂದು ಧೈರ್ಯದ ಮಾತುಗಳನ್ನು ತುಂಬಿದರು. ಸ್ಥಳೀಯರಾದಂಥ ವಲೇರಿಯನ್ ವಿದ್ಯುದೀಕರಣವನ್ನು ಉಚಿತವಾಗಿ ಮಾಡಿಕೊಡ್ತೇನೆ ಹೇಳಿದರು. ಈ ರೀತಿಯಾಗಿ ಬೇರೆ ಬೇರೆ ದಾನಿಗಳು ಕಲ್ಲು, ಹೊಯ್ಗೆ ಇತ್ಯಾದಿ ನಾವು ಒದಗಿಸ್ತೇವೆ, ಅವರ ಕಷ್ಟಕ್ಕೆ ನಾವು ಸಹಾಯ ಆದರೆ ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾನೆ ಎನ್ನುವಂಥ ಭಾವನೆಯಿಂದ ಎಲ್ಲರೂ ಸೇರಿ ಸುಮಾರು ಒಂದು 6.5-7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ವ್ಯವಸ್ಥಿತವಾದ ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಎನ್ನುವಂಥ ಸಂಕಲ್ಪದೊಂದಿಗೆ ನಾವು ಹೊರಟಿದ್ದೇವೆ. ಗ್ರಾಮ ಪಂಚಾಯತ್ನ ಅಂಬೇಡ್ಕರ್ ವಸತಿ ನಿಗಮದಲ್ಲಿ ದೊರೆಯಬಹುದಾದಂಥ 1.99 ಲಕ್ಷ ಅಂದರೆ 2 ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಅವರಿಗೆ ಮಂಜೂರಾತಿಯಾಗಿದೆ.
ಹಾಗೆ ನೈಸರ್ಗಿಕ ವಿಕೋಪದಿಂದ ಸುಮಾರು 50,000ದಷ್ಟು ಅವರಿಗೆ ಪರಿಹಾರ, ಅವರ ಮನೆಯ ಮೇಲೆ ಗೆಲ್ಲು ಬಿದ್ದು ಇದ್ದ ಮನೆ ಕೂಡ ಡ್ಯಾಮೇಜ್ ಆದ್ದರಿಂದ ಅದು ಒಂದು ದೊರಕುವ ಸಾಧ್ಯತೆ ಇದೆ. ಇದನ್ನೆಲ್ಲ ಸೇರಿಸಿಕೊಂಡು ಸ್ಥಳೀಯ ದಾನಿಗಳ ಸಹಕಾರದಿಂದ ನಾವು ಆ ಮನೆಯನ್ನು ಪೂರ್ಣಗೊಳಿಸಬೇಕಾಗಿದೆ. ತಮ್ಮೆಲ್ಲರ ಎಲ್ಲ ಸಮುದಾಯದವರ ಸಹಕಾರವನ್ನು ಕೇಳ್ತಾ ಇದ್ದೇನೆ. ಈಗಾಗಲೇ ಅವರನ್ನು ಅಲ್ಲಿ ಸ್ಥಳೀಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಐವನ್ ಮಿನೇಜಸ್ರವರು ತಮ್ಮ ಒಂದು ಮನೆಗೆ ಅವರನ್ನು ತಕ್ಷಣ ಸ್ಥಳಾಂತರಿಸಿ, ಯಾವುದೇ ಬಾಡಿಗೆ ಇಲ್ಲದೆ ನೀವು 6 ತಿಂಗಳಲ್ಲಿ ನಿಲ್ಲಬಹುದೆನ್ನುವಂಥದ್ದು ಹೇಳಿ ಅವರನ್ನು ಕೂಡಲೇ ಸ್ಥಳಾಂತರಿಸಲಾಗಿದೆ. ಅವರೀಗ ಒಂದು ಒಳ್ಳೆಯ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಇನ್ನಷ್ಟು ನೆಮ್ಮದಿಯುತವಾದಂತಹ ಜೀವನಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿದರೆ ಮುಂದಿನ ಒಂದು 3-4 ತಿಂಗಳೊಳಗೆ ಅವರಿಗೆ ಒಂದು ವ್ಯವಸ್ಥಿತವಾದಂತಹ ಸೂರನ್ನು ಒದಗಿಸುವಂತಹ ಕಾಯಕ ನಿಮ್ಮೆಲ್ಲರ ಸಹಕಾರದಿಂದ ಆಗಬೇಕು. ತಾವೆಲ್ಲರೂ ಈ ಕಾರ್ಯಕ್ಕೆ ಗ್ರಾಮ ಪಂಚಾಯತ್ನೊಟ್ಟಿಗೆ ಸಹಕಾರ ನೀಡಬೇಕು ಎನ್ನುವಂಥದ್ದು ನಮ್ಮ ವಿನಂತಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮೇಘ. ನಾನು MSW ಪ್ರಥಮ ದರ್ಜೆ ಕಾಲೇಜು ತೆಂಕಣಿಡಿಯೂರಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನನ್ನ ಮನೆಯ ಕಷ್ಟದ ಪರಿಸ್ಥಿತಿಯನ್ನು ಕಂಡು ಲಯನ್ಸ್ ಕ್ಲಬ್ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರವರು ನನಗೆ ಕಲಿಯಲು ಮತ್ತು ಮನೆ ಕಟ್ಟುವ ಸಹಾಯವನ್ನು ಮಾಡುತ್ತೇನೆಂದು ಅವರು ಹೇಳಿರುತ್ತಾರೆ. ನೀವು ಕಂಡ ಹಾಗೆ ನಾವು 1 ರೂಮಿನ ಮನೆಯಲ್ಲಿ ವಾಸವಿದ್ದೇವೆ. ಆದರೆ ಅದರಲ್ಲಿ ಓದಲಿಕ್ಕೆ ಸಹ ನಮಗೆ ಕಷ್ಟ ಆಗ್ತಿರ್ತದೆ ಮಳೆಗಾಲದಲ್ಲಿ. ಹಾಗೆ ಸುತ್ತಮುತ್ತಲೂ ನೀರು ಬರುವುದರಿಂದ ತುಂಬ ಕಷ್ಟ ಆಗ್ತದೆ ಮನೆಯಲ್ಲಿ ಇರಲಿಕ್ಕೆ ಸಹ. ಮತ್ತು ಗೋಡೆಗೆ ಸಹ ನೀರು ಬೀಳ್ತದೆ. ಅದರಿಂದ ಸಹ ಮನೆಯಲ್ಲಿ ರಾತ್ರಿ ಹೊತ್ತು ನೆಲೆಸಲಿಕ್ಕೆ ಸಹ ಕಷ್ಟ ಆಗಿರ್ತದೆ. ಹಾಗೆ ಇದನ್ನು ಕಂಡು ಲಯನ್ಸ್ ಅಧ್ಯಕ್ಷರು ಬಾಡಿಗೆ ಮನೆಯನ್ನು ಉಚಿತವಾಗಿ ಕೊಟ್ಟಿರುತ್ತಾರೆ. ನಮ್ಮ ಪರಿಸ್ಥಿತಿ ನಿಮಗೆ ಕಂಡಾಗಲೇ ಗೊತ್ತಾಗ್ತದೆ. ಹಾಗಾಗಿ ನಮಗೆ ಒಂದು ವಾಸವಿರಲು ಸಣ್ಣ ಮನೆಯಾದರೂ ಮಾಡಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.